ಕರ್ನಾಟಕಕ್ಕೆ ಚುನಾವಣೆಗೆ ನನ್ನ ಅಭಿಮಾನಿ, ನಾನು ಅವರ ಅಭಿಮಾನಿ ಡಿ ಬಾಸ್ಗೆ ಅವರ ಅಪ್ಪ ಅವ್ರಿಗೂ ನಾನು ಅಭಿಮಾನಿಯಾಗಿದ್ದೆ. ಅವ್ರ ಜೊತೆಗೂ ಪಾತ್ರ ಮಾಡಿದ್ದೇನೆ, ಇವ್ರ ಜೊತೆಗೂ ಪಾತ್ರ ಮಾಡಿದ್ದೇನೆ. ಈಗ ಅವ್ರು ಮಾತಾಡ್ಬೇಕು ಅನ್ನೋದಾದ್ರೆ ನನ್ನ ಮಾತು ಕೇಳಬೇಕು, ಇಲ್ಲದ್ರೆ ಅವ್ರು ಮಾತಾಡೋದಿಲ್ಲ. ಒಪ್ಪಂದ ಆಗಿದೆ. ಓಕೆನಾ ಬಂಧುಗಳೇ? ಬಿಸಿಲಿದೆ, ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಜನ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಈಗ ನಾನ್ ಕೇಳಕ್ ಬಂದಿರೋದು ಇಷ್ಟೇ ಅಪ್ಪ, ಈ ಊರಿನಲ್ಲಿ ಚುನಾವಣೆ ನಿಂತಿದ್ದಾರೆ ಎರಡು ಪಾರ್ಟಿ, ಒಂದು ಕಾಂಗ್ರೆಸ್, ಇನ್ನೊಂದು ಬಿಜೆಪಿ. ಬಿಜೆಪಿ ನಿಂತಿರೋರು ಯಾರಪ್ಪ ಅಂತ ನಿಮಗೆ ಗೊತ್ತಿದ್ದಾರೆ, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ರಾಮನಗರನು ಅವ್ರಿಗೆ ಬೇಕು, ಚನ್ನಪಟ್ಟಣನು ಅವ್ರಿಗೆ ಬೇಕು, ಎಲ್ಲ ಅವ್ರಿಗೆ ಬೇಕಾದ್ರೆ ಯಾಕಪ್ಪ ಮೋದಿಗೆ ಹೇಳ್ಬಿಟ್ಟು ಬಿಡ್ಸ್ಕೊಂಡಿದ್ರಾಗಿತ್ತು? ಯಾಕೆ ತೊಂದರೆ ಆಗ್ತಿತ್ತು? ಅಲ್ಲಪ್ಪ, ಯಾರು ಅಂದ್ರೆ ಅವ್ರು ಬಿಟ್ಟು ಅವ್ರು ಯಾರು? ತಾತ ಮಗ ತಂಡ ಆಗ್ಬೇಕಲ್ಲ. ಅಂದ್ರೆ ನಾನ್ ಹೇಳ್ತಿರೋದು, ಈಗ ಅಲ್ಲೂ ಬೇರೆ ತಿರ್ಗಾ ಚುನಾವಣೆ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಇವ್ರು ಗೆದ್ದು ಬಿಟ್ರೆ ಇಲ್ಲಿ, ಅಲ್ಲಿ ಇನ್ನೊಂದು ಚುನಾವಣೆ. ಆ ಮರಿ ಮೊಮ್ಮಕ್ಕನ್ನು ನಿಲ್ಲಿಸ್ತಾರೋ ಏನೋ ಎಲಿಜಿಬಿಲಿಟಿ ಇದ್ರೆ ಅಂತ. ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ವಯಸ್ಸು ಬಿಟ್ಬಿಡಿ, ಇನ್ನ ವಯಸ್ಸು ಬೇಡ, ಎಷ್ಟೋಣ ವಯಸ್ಸಾಗಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ. ಯಾರ್ದೋ ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ, ಅವ್ರ ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ. ಆದ್ರೆ ಅವರೊಂದು ಮಾತನ್ನು ಮೊನ್ನೆ ಹೇಳಿದ್ರು, ಬಹಳ ದುಃಖ ಆಗುತ್ತೆ. ಹೆಣ್ಮಕ್ಳು ಫ್ರೀ ಕೊಟ್ರು, ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ರು, ಅದ್ರೊಳಗೆ ಹೆಣ್ಣು ಮಕ್ಕಳಿಗೆ ಹಣ ಕೊಡೋದು, ಬಸ್ ಪಾಸು ಎಲ್ಲ. ಬಸ್ ಪಾಸ್ ಕೊಟ್ರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋಗ್ತಾರೆ ಅಂತ. ಇದು ಎಂತ ಅನ್ಯಾಯದ ಮಾತ್ರಿ? ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ಇವ್ರ ಇಡೀ ಕುಟುಂಬ ದಾರಿ ತಪ್ಪಿದೆ. ಏನ್ ಹೇಳಿದ್ರು? ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಬಹಳ ಕೆಟ್ಟದಾಗಿ ಬೈದ್ರು. ಆದ್ರೆ ಇವತ್ತೇನಾಗಿದೆ? ಯಾರ ಜೊತೆ ದೋಸ್ತಿ? ಯಾಕಕ್ಕೋಸ್ಕರ? ರಾಜ್ಯದ ಹಿತಕ್ಕಲ್ಲ, ನಾಡಿನ ಹಿತಕ್ಕಲ್ಲ, ಈ ಊರಿನ ಹಿತಕ್ಕಲ್ಲ, ನಮ್ಮ ಹಿತಕ್ಕಲ್ಲ, ನಮ್ಮ ಮನೆಯವ್ರ ಹಿತಕ್ಕೋಸ್ಕರ, ನಮ್ಮ ಸ್ವಂತಕ್ಕೋಸ್ಕರವಾಗಿ. ಹಾಗಾಗಿ ಅವ್ರು ಬಿಟ್ಟು ಅವ್ರು ಯಾರು ಒಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು, ಇಲ್ಲಿ ಸ್ಟಾರ್ ನಟ ದರ್ಶನ್, ನಾನು ಚಂದ್ರೆ, ನಾನು ಮುಖ್ಯಮಂತ್ರಿ ಚಂದ್ರು, ನಾನು ಅಪಾಯವೇ ಇಲ್ಲ, ಮಾಜಿ ಆಗಲ್ಲ, ನಿಮ್ಮ ಕುಮಾರಸ್ವಾಮಿ ಅವ್ರ ತರ, ದೇವೇಗೌಡರ ತರ ನಾನು ಪರ್ಮನೆಂಟ್ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು. ಏನು ಇವತ್ತು ಬಿಜೆಪಿ ಸಂವಿಧಾನವನ್ನ ಬದಲಿಸ್ತೀವಿ ಅಂತ ಎಂಪಿಯನ್ನ ಹಾಕೊಂಡಿಲ್ಲ. ಪ್ರಜಾಪ್ರಭುತ್ವದ ಕಗ್ಗೋಲೆ, ಸುಳ್ಳು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಸೀತಾರಾಮ್, ಯಾರು ಲೇಡಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಯಜಮಾನ್ರು ಹೇಳಿದ್ರು, ಪ್ರಪಂಚದಲ್ಲಿ ಏನಾದ್ರೂ ಆಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿ ಅವರಿಂದ ಆಗಿದೆ. ಏನಂದ್ರೆ ಐಟಿ, ಇಡಿ, ಆಮೇಲೆ ಇನ್ನೊಂದು ಯಾವುದು ಸಿಬಿಐ, ಮೂರನ್ನು ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ದುಡ್ಡಿರೋರಿಗೆಲ್ಲ ಈ ಕಳಿಸ್ಕೊಳ್ತಾರೆ. ಏನಂತ? ಐಟಿನವ್ರು ಕಳಿಸ್ತಾರೆ ಓಟ್ ಅದಕ್ಕಿಂತ. ಅವ್ರ ಹತ್ರ 100 ಕೋಟಿ ಇದೆ, ನೀವು ಜೈಲ್ಗೆ ಹೋಗ್ತೀರಾ, ಹೊರಗ್ ಬರ್ತೀರಾ, ಜೈಲ್ಗೆ ಹೋಗ್ತೀರಾ, ಒಳಗ್ ಬರ್ತೀರಾ, ಹೊರಗ್ ಹೋಗ್ತೀರಾ, ಒಳಗ್ ಹೋಗ್ತೀರಾ. ಇಲ್ಲ, ಒಳಗ್ ಹೋಗಕ್ ಇಷ್ಟ ಇಲ್ಲ, ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಹಂಗಂದ್ರೆ ಬಿಜೆಪಿ ಉಂಡಿ ಕಾಸು ಹಾಕಿದ್ದು ಬಿಜೆಪಿ ಸೇರ್ಕೊಳ್ಳಿ, ಬಿಜೆಪಿ ಉಂಡಿ ಕಾಸು ಹಾಕಿಲ್ಲ ಬಿಜೆಪಿ. 1000 ಕೋಟಿ ಲೂಟಿ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಮೊನ್ನೆ ಹೇಳ್ತಾರೆ, ನೀವು ಮಂಗಳ ಸರವನ್ನ ಕಿತ್ತೋಕೊಂಡ್ಬಿಡ್ತೀರಾ ಅಂತ. ಅವ್ರಿಗೆ ಮಂಗಳ ಸರದ ಮಹತ್ವನೇ ಗೊತ್ತಿಲ್ಲ, ಅನುಭವ ಇದ್ರೆ ತಾನೇ ಗೊತ್ತಾಗೋದು, ಅನುಭವ ಇಲ್ವಲ್ಲ. ಹಾಗಾಗಿ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ. ಒಂದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ. ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಕಗ್ಗೋಲೆ ಆಗ್ತಾ ಇದೆ, ಸರ್ವನಾಶ ಆಗ್ತದೆ. ಜೋಡೆತ್ತು, ಕರ್ನಾಟಕದಲ್ಲಿ ಜೋಡೆತ್ತು. ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ.ಕೆ. ಶಿವಕುಮಾರ್. ಆ ಎರಡೂ ಜೋಡೆತ್ತು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ ಬಂದವ್ರೆ. ಅಲ್ಲಿ ಜೋಡೆತ್ತು ಮೋದಿ ಶಾ ಸರ್ವನಾಶ ಮಾಡಕ್ ಬಂದವ್ರೆ ಗಮನ ಇಟ್ಕೊಂಡು. ಆ ದೃಷ್ಟಿಯಿಂದ ಬಹಳ ಹೆಚ್ಚು ಹೇಳೋದಿಲ್ಲ, ಸುಳ್ಳು. ಪಾಂಡವರ ಮತ್ತು ಕೌರವರ ಯುದ್ಧ. ಪಾಂಡವರು ಅಂದ್ರೆ ಪಂಚ ಅಂದ್ರೆ ಪಂಚ ಚಿಂತನೆಗಳು, ನಮ್ಮದು ಪಂಚ ಯೋಜನೆಗಳು. ಅವರು ದೂರಂತ ಯೋಜನೆಗಳು ಒಂದೂ ಮಾಡಿಲ್ಲ. ಕೌರವರು ಅವರ ಸಂಹಾರ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಡಿ ಭಾಷಣವರು ಸಂಪೂರ್ಣ ಪ್ರೀತಿಯಿಂದ ಚಲುವರಾಯ ಸ್ವಾಮಿ ಅವರು ಕಂಕಣ ತೊಟ್ಟಿದ್ದಾರೆ.
ಮನಸ ನಿಮಗೆ ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಹೃದಯದಲ್ಲಿ ಇದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ, ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ? ಯಾರಿಗೆ ಮತ? ವೆಂಕಟರಮಣಗೌಡರಿಗೆ ಮತ, ಕಾಂಗ್ರೆಸ್ಗೆ ಮತ, ಸ್ಟಾರ್ ಚಂದ್ರುಗೆ ಮತ. ಹೇಳಿ, ಸ್ಟಾರ್ ಚಂದ್ರುಗೆ, ಸ್ಟಾರ್ ಚಂದ್ರುಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ ಮುಖ್ಯಮಂತ್ರಿ ಚಂದ್ರುಗೆ. ನಮಸ್ಕಾರ. ದಯಮಾಡಿ ನಾನು ಸೆಲೆಬ್ರಿಟಿಗಳು ಕೇಳ್ಕೊಳ್ಳೋದಿಷ್ಟೇ, ಹಿರಿಯರು ಮಾತಾಡ್ಬೇಕಾದ್ರೆ 2 ನಿಮಿಷ ಕಾಲಾವಕಾಶ ಕೊಡ್ಬೇಕು ದಯಮಾಡಿ. ನೀವು ಕಿರ್ಚ್ಕೋತಾ ಇದ್ರೆ ಚಿನ್ನ ಬೇಜಾರಂತಲ್ಲ, ಅವ್ರು ಏನೋ ಮಾತಾಡಕ್ ಬಂದಿರ್ತಾರೆ, ನೀವು ಕಿರ್ಚ್ತಾ ಇದ್ರೆ ತಪ್ಪಾಗುತ್ತೆ ನೋಡಿ. ಇಷ್ಟೊತ್ತವ್ರು ಮಾತಾಡಿ ಇಷ್ಟೊತ್ತು ನಿಂತಿದೆ ತಾನೆ, ನಾನ್ ಮಾತಾಡಿದ್ರೆ ಇಷ್ಟೊಂದು ಗಾಡಿ ಹೊಟ್ಟೋಗಿರೋದು ಅಲ್ವಾ? ಮೊದಲನೇದಾಗಿ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ನಿಂತಿದ್ದಾರೆ. ಇವತ್ತಿನ ಬರೋದಕ್ಕೆ ಒಂದ್ ಕಾರಣ ಏನಂದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಚಲುವಣ್ಣ ಅವ್ರ ಹಿಂದೆ ನಿಂತು ನಮಗ್ ಸಹಾಯ ಮಾಡಿದ್ರು. ಆ ಋಣನ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಇವ್ರು ಗೆದ್ದು ಬಿಟ್ರೆ ಇಲ್ಲಿ ಅಲ್ಲಿ ಇನ್ನೊಂದು ಚುನಾವಣೆ, ಆ ಮರಿ ಮೊಮ್ಮಕ್ಕಳು ನಿಲ್ಲಿಸ್ತಾರೋ ಎಲಿಜಿಬಿಲಿಟಿ ಇದ್ರೆ ಅಂತ. ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ವಯಸ್ಸು ಬಿಟ್ಬಿಡಿ, ಇನ್ನ ವಯಸ್ಸು ಬೇಡ. ಎಷ್ಟೋಣ ವಯಸ್ಸಾಗಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ. ಯಾರ್ದೋ ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ, ಅವ್ರ ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ. ಆದ್ರೆ ಅವರೊಂದು ಮಾತನ್ನು ಮೊನ್ನೆ ಹೇಳಿದ್ರು, ಬಹಳ ದುಃಖ ಆಗುತ್ತೆ. ಹೆಣ್ಮಕ್ಳು ಫ್ರೀ ಕೊಟ್ರು, ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ರು, ಅದ್ರೊಳಗೆ ಹೆಣ್ಣು ಮಕ್ಕಳಿಗೆ ಹಣ ಕೊಡೋದು, ಬಸ್ ಪಾಸು ಎಲ್ಲ. ಬಸ್ ಪಾಸ್ ಕೊಟ್ರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋಗ್ತಾರೆ ಅಂತ. ಇದು ಎಂತ ಅನ್ಯಾಯದ ಮಾತ್ರ. ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ಇವ್ರ ಇಡೀ ಕುಟುಂಬ ದಾರಿ ತಪ್ಪಿದೆ. ಏನ್ ಹೇಳಿದ್ರು? ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಬಹಳ ಕೆಟ್ಟದಾಗಿ ಬೈದ್ರು. ಆದ್ರೆ ಇವತ್ತೇನಾಗಿದೆ? ಯಾರ ಜೊತೆ ದೋಸ್ತಿ? ಯಾಕಕ್ಕೋಸ್ಕರ? ರಾಜ್ಯದ ಹಿತಕ್ಕಲ್ಲ, ನಾಡಿನ ಹಿತಕ್ಕಲ್ಲ, ಈ ಊರಿನ ಹಿತಕ್ಕಲ್ಲ, ನಮ್ಮ ಹಿತಕ್ಕಲ್ಲ, ನಮ್ಮ ಮನೆಯವ್ರ ಹಿತಕ್ಕೋಸ್ಕರ, ನಮ್ಮ ಸ್ವಂತಕ್ಕೋಸ್ಕರವಾಗಿ. ಹಾಗಾಗಿ ಅವ್ರು ಬಿಟ್ಟು ಅವ್ರು ಯಾರು ಒಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು, ಇಲ್ಲಿ ಸ್ಟಾರ್ ನಟ ದರ್ಶನ್, ನಾನು ಚಂದ್ರೆ, ನಾನು ಮುಖ್ಯಮಂತ್ರಿ ಚಂದ್ರು, ನಾನು ಅಪಾಯವೇ ಇಲ್ಲ, ಮಾಜಿ ಆಗಲ್ಲ, ನಿಮ್ಮ ಕುಮಾರಸ್ವಾಮಿ ಅವ್ರ ತರ, ದೇವೇಗೌಡರ ತರ ನಾನು ಪರ್ಮನೆಂಟ್ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು. ಏನು ಇವತ್ತು ಬಿಜೆಪಿ ಸಂವಿಧಾನವನ್ನ ಬದಲಿಸ್ತೀವಿ ಅಂತ MP ಹಾಕೊಂಡಿಲ್ಲ. ಪ್ರಜಾಪ್ರಭುತ್ವದ ಕಗ್ಗೋಲೆ, ಸುಳ್ಳು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಸೀತಾರಾಮ್, ಯಾರು ಲೇಡಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಯಜಮಾನ್ರು ಹೇಳಿದ್ರು, ಪ್ರಪಂಚದಲ್ಲಿ ಏನಾದ್ರೂ ಆಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿ ಅವರಿಂದ ಆಗಿದೆ. ಏನಂದ್ರೆ IT, ED, ಆಮೇಲೆ ಇನ್ನೊಂದು ಯಾವುದು CBI, 3 ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ದುಡ್ಡಿರೋರಿಗೆಲ್ಲ ಕಳಿಸ್ಕೊಳ್ತಾರೆ. ಏನಂತ? IT-ನವ್ರನ್ನ ಕಳಿಸ್ತಾರೆ ಓಟ್ ಅದಕ್ಕಿಂತ. ಅವ್ರ ಹತ್ರ 100 ಕೋಟಿ ಇದೆ, ನೀವು ಜೈಲ್ಗೆ ಹೋಗ್ತೀರಾ, ಹೊರಗ್ ಬರ್ತೀರಾ, ಜೈಲ್ಗೆ ಹೋಗ್ತೀರಾ, ಒಳಗ್ ಬರ್ತೀರಾ, ಹೊರಗ್ ಹೋಗ್ತೀರಾ, ಒಳಗ್ ಹೋಗ್ತೀರಾ. ಇಲ್ಲ, ಒಳಗ್ ಹೋಗಕ್ ಇಷ್ಟ ಇಲ್ಲ, ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಹಂಗಂದ್ರೆ ಬಿಜೆಪಿ ಉಂಡಿ ಕಾಸು ಹಾಕಿದ್ದು ಬಿಜೆಪಿ ಸೇರ್ಕೊಳ್ಳಿ, ಬಿಜೆಪಿ ಉಂಡಿ ಕಾಸು ಹಾಕಿಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಮೊನ್ನೆ ಹೇಳ್ತಾರೆ, ನೀವು ಮಂಗಳ ಸರವನ್ನ ಕಿತ್ತೋಕೊಂಡ್ಬಿಡ್ತೀರಾ ಅಂತ. ಅವ್ರಿಗೆ ಮಂಗಳ ಸರದ ಮಹತ್ವನೇ ಗೊತ್ತಿಲ್ಲ, ಅನುಭವ ಇದ್ರೆ ತಾನೇ ಗೊತ್ತಾಗೋದು, ಅನುಭವ ಇಲ್ವಲ್ಲ. ಹಾಗಾಗಿ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ. ಒಂದು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ. ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಕಗ್ಗೋಲೆ ಆಗ್ತಾ ಇದೆ, ಸರ್ವನಾಶ ಆಗ್ತದೆ. ಜೋಡೆತ್ತು, ಕರ್ನಾಟಕದಲ್ಲಿ ಜೋಡೆತ್ತು. ಒಂದು ಸಿದ್ದರಾಮಯ್ಯ, ಇನ್ನೊಂದು DK ಶಿವಕುಮಾರ್. ಆ ಎರಡೂ ಜೋಡೆತ್ತು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ ಬಂದವ್ರೆ. ಅಲ್ಲಿ ಜೋಡೆತ್ತು ಮೋದಿ ಶಾ ಸರ್ವನಾಶ ಮಾಡಕ್ ಬಂದವ್ರೆ, ಗಮನ ಇಟ್ಕೊಂಡು. ಆ ದೃಷ್ಟಿಯಿಂದ ಬಹಳ ಹೆಚ್ಚು ಹೇಳೋದಿಲ್ಲ, ಸುಳ್ಳು. ಪಾಂಡವರ ಮತ್ತು ಕೌರವರ ಯುದ್ಧ. ಪಾಂಡವರು ಅಂದ್ರೆ ಪಂಚ ಅಂದ್ರೆ ಪಂಚ ಚಿಂತನೆಗಳು, ನಮ್ಮದು ಪಂಚ ಯೋಜನೆಗಳು. ಅವರು ದೂರಂತ ಯೋಜನೆಗಳು ಒಂದೂ ಮಾಡಿಲ್ಲ. ಕೌರವರು ಅವರ ಸಂಹಾರ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಭಾಷಣವರು ಸಂಪೂರ್ಣ ಪ್ರೀತಿಯಿಂದ ಚಲುವರಾಯ ಸ್ವಾಮಿ ಅವರು ಕನ್ನಡ ತೊಟ್ಟಿದ್ದಾರೆ. ಮಾಯಾವಾದ
ಮನಸ ನಿಮಗೆ ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಹೃದಯದಲ್ಲಿ ಇದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ, ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ? ಯಾರಿಗೆ ಮತ? ವೆಂಕಟರಮಣಗೌಡರಿಗೆ ಮತ, ಕಾಂಗ್ರೆಸ್ಗೆ ಮತ, ಸ್ಟಾರ್ ಚಂದ್ರುಗೆ ಮತ. ಹೇಳಿ, ಸ್ಟಾರ್ ಚಂದ್ರುಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ ಮುಖ್ಯಮಂತ್ರಿ ಚಂದ್ರುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.